ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋದು ಎಡ್ಕುಮಾರಿ ರೈಲ್ವೆ ಸ್ಟೇಷನ್ ಅಥವಾ ಎಡ್ಕುಮಾರಿ ಟನಲ್ ಅಂತಲೇ ಫೇಮಸ್ ಆಗಿರುವಂಥ ರೈಲ್ವೆ ಟನಲ್ ಅಂತಕ್ಕೆ. ಇದು ಸಕಲೇಶಪುರದ ಔಟ್ಸ್ಕರ್ಟ್ಸು. ಇಲ್ಲಿ ರೈಟಿಗೆ ಹೋದರೆ ಆನ್ಬಾಳು ಮತ್ತು ಬೆಟ್ಟದರೇಶ್ವರಕ್ಕೆ ಹೋಗ್ಬೋದು. ಹಿಂಗೆ ಸ್ಟ್ರೈಟ್ ಹೋದರೆ ನಾವು ಅಲ್ಲಿ ಮಾರ್ನಳ್ಳಿ ಅಂತ ಸಿಗುತ್ತೆ, ಅಲ್ಲಿ ಲೆಫ್ಟಿಗೆ ತಗೊಂಡ್ರೆ ಟನಲ್ ಹತ್ರ ಹೋಗ್ಬೋದು. ಆ್ಯಕ್ಚುಲಿ ಅಲ್ಲಿ ಯಾರಿಗೂ ಹೋಗೋದಕ್ಕೆ ಪರ್ಮಿಷನ್ ಕೊಡೋಲ್ಲ. ನಾವು ಪರ್ಮಿಷನ್ ತೊಗೋಬೇಕು ಅಂದರೆ ಮೊದಲನೇ ಇಲ್ಲಿ ಸಕಲೇಶ್ಪುರ ರೈಲ್ವೆ ಸ್ಟೇಷನಲ್ಲಿ ಪರ್ಮಿಷನ್ ತೊಗೊಂಡು ಹೋಗ್ಬೋದು. ಯಾಕಂದರೆ ಅದು ರಿಸರ್ವ್ ಫಾರೆಸ್ಟು ಮತ್ತು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ಯಾರಿಗೂ ಪರ್ಮಿಷನ್ ಕೊಡೋಲ್ಲ. ಹಾಗಾಗಿ ನಾವೇನು ಜಾಸ್ತಿ ಜನ ಹೋಗಿರಲಿಲ್ಲ, ಸೊ ನಾನು ಅಂದ್ಕೊಂಡಿದ್ದರೆ ಹೋಗಿದ್ದು. ಹಾಗಾಗಿ ಅಲ್ಲೇನು ಟ್ರೈನ್ ಕಾಣ್ತಿದೆಯಲ್ಲ, ಸೊ ಇದೇ ಟ್ರೈನು ಅಲ್ಲಿ ಮುಂದೆ ಟನಲ್ ಹತ್ರ ಸಿಗುತ್ತೆ. ಇಲ್ಲೇ ಲೆಫ್ಟಿಗೆ ತೊಗೋಬೇಕು. ಇಲ್ಲಿ ಮಾರ್ನಳ್ಳಿ ಇದೆಯಲ್ಲ, ಇಲ್ಲಿ ಈ ಮನೆ ಇದೆಯಲ್ಲ, ಇಲ್ಲಿಂದ ಲೆಫ್ಟಿಗೆ ತೊಗೋಬೇಕು. ಇದು ಮೈನ್ ರೋಡು, ಮಂಗಳೂರು ಮೈನ್ ರೋಡು. ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಹೆವಿ ಮಳೆ ಬಂದಿರೋದ್ರಿಂದ ಈ ಥರ ರೋಡಲ್ಲೆಲ್ಲ ನೀರು ನಿಂತಕ್ಕೆ ನೋಡ್ಕೊಡೋಗುತ್ತೆ, ಇಲ್ಲಾಂದರೆ ಸ್ಲಿಪ್ಪಾಗಿ ಬೀಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಸನ ಅಥವಾ ಸಕಲೇಶಪುರದಿಂದ ಏನು ಟ್ರೈನ್ ಹೋಗುತ್ತೆ ಮಂಗಳೂರಿಗೆ, ಸೊ ಅದೆಲ್ಲ ಈ ಟನಲ್ಗಳ ಮುಖಾಂತರನೇ ಹೋಗ್ಬೋದು. ನೀವು ಟ್ರೈನಲ್ಲಿ ಯಾವುದಾದ್ರೂ ಮಂಗಳೂರು ಅಥವಾ ಸಕಲೇಶಪುರ ಮತ್ತಿನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋದಾಗೆಲ್ಲ ನೋಡಿರ್ತಾರೆ. ಅದೇ ಟನಲ್ಗೆ ಅಲ್ಲಿ ಇದು ಹೋಗೋದಕ್ಕೆ ಪರ್ಮಿಷನ್ ಕೊಡೋಲ್ಲ. ಬಟ್ ಹೋಗಬೇಕು ಅಂದರೆ ಈ ಕಡೆ ಮಾರ್ನಳ್ಳಿ ಕಡೆಯಿಂದ ಹೋಗ್ಬೋದು. ಇಲ್ಲಿ ಕಡೆದ್ರಳ್ಳಿ ಅಂತ ಬರುತ್ತೆ, ಇಲ್ಲಿಂದ ಹೋಗ್ಬೋದು. ಇಲ್ಲಿ ಯಾವುದೇ ಗಾಡಿಗಳೆಲ್ಲ ಮೇಲಕ್ಕೆ ಹೋಗಲ್ಲ, ಆ್ಯಕ್ಚುಲಿ ನಡ್ಕೊಂಡು ಹೋಗ್ಬೇಕು ಮೇಲ್ಗಡೆ. ನೋಡೋಕೆ ತುಂಬ ಚೆನ್ನಾಗಿದೆ. ಮತ್ತಿನ್ನು ಪರ್ಮಿಷನಿಂದಲೇ ಹೋದರೆ ಮೊಬೈಲ್ ಕಿತ್ಕೋತಾರೆ ಅವರು, ರೈಲ್ವೆ ಪೊಲೀಸವರು. ಮತ್ತಿನ್ನು ಗಾಡಿ ಎಲ್ಲ ಸೀಸ್ ಮಾಡಿಬಿಡ್ತಾರೆ. ಅದು ನೋಡ್ಕೊಂಡು ಹೋದರೆ ಒಳ್ಳೆಯದು. ಮತ್ತು ಸಾಧ್ಯ ಆದಷ್ಟು ಪರ್ಮಿಷನ್ ತಗೊಂಡೋದ್ರೇ ಒಳ್ಳೆಯದು. ಮತ್ತಿನ್ನು ಫೈನೂ ಹಾಕ್ತಾರೆ ಹಂಗೆ ಹೋಗ್ಬಿಟ್ರೆ. ಮತ್ತಿನ್ನು ಇಲ್ಲಿ ಯಾರೂ ಜಾಸ್ತಿ ಜನನೂ ಬರೋಲ್ಲ, ಆನೆಗಳ ಕಾಟ ಎಲ್ಲ ಇರುತ್ತೆ, ನೋಡ್ಕೊಂಡು ಹೋಗ್ಬೇಕು. ಸೇಫ್ಟಿ ಇರೋಲ್ಲ ಇಲ್ಲೆಲ್ಲ. ಇಲ್ಲೇ ರೈಲ್ವೆ ಬ್ರಿಡ್ಜ್ ಕಾಣ್ತಿದೆ, ಇದೇ ಬ್ರಿಡ್ಜ್ ಮೂಲಕ ಮೇಲ್ಗಡೆ ಹೋದ್ರೂ ಹೋಗ್ಬೋದು. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಇಲ್ಲಿ ಲೆಫ್ಟಿಗೆ ಪಾರ್ಕ್ ಮಾಡಿಬಿಟ್ಟು ನಾವು ಹೋಗಿದ್ದು. ಈ ಕಡೆ ಸ್ಟ್ರೈಟ್ ಹೋದರೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಮಂಗಳೂರು ಕಡೆ ಹೋಗುತ್ತೆ. ಈ ಕಡೆ ಬಂದರೆ ಸಕಲೇಶಪುರದಿಂದ ಬರ್ಬೋದು. ಇಲ್ಲಿ ಯಾರಿಗೂ ಅಲೋ ಮಾಡಲ್ಲ, ಆ್ಯಕ್ಚುಲಿ ಫೈನ್ ಹಾಕ್ತಾರೆ ಜಾಸ್ತಿ. ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ಬೋದು, ತುಂಬ ಜನ ಬಂದಿರ್ತಾರೆ ಮೊದಲೇ. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈಗ ಸಾಧ್ಯ ಆದಷ್ಟು ಹೋದರೆ ಪ್ಲಾಸ್ಟಿಕ್ ಹಾಕೋದು, ಮತ್ತಿನ್ನು ನೀವೇನು ತೊಗೊಂಡೋಗ್ತಾರೆ ಅದೆಲ್ಲ ವೇಸ್ಟೇಜೆಲ್ಲ ಹಾಕ್ಬಿಟ್ಟು ಬರಬೇಡಿ. ಅದಕ್ಕೋಸ್ಕರ ಹಿಂಗೆ ಹಾಳು ಮಾಡ್ತಾನೆ ಅಂತಲೇ ಇದನ್ನು ರಿಸ್ಟ್ರಿಕ್ಟೆಡ್ ಏರಿಯಾ ಮಾಡಿಬಿಟ್ಟು ಇಲ್ಲಿ ಯಾರನ್ನೂ ಅಲೋ ಮಾಡ್ತಾಯಿಲ್ಲ. ಮತ್ತಿನ್ನು ಬ್ರಿಡ್ಜ್ಗಳ ಮೇಲೆ ಟ್ರೈನ್ ಹೋಗೋ ಟೈಮಲ್ಲೆಲ್ಲ ನಮಗೇನೆ ಹಾನಿಯಾಗುವಂಥದ್ದು. ಸೊ ಹಂಗಾಗಿ ಅಲ್ಲಿ ಯಾರನ್ನೂ ಅಲೋ ಮಾಡಲ್ಲ ಜಾಸ್ತಿ. ಇಲ್ಲೆಲ್ಲ ಫಾಲ್ಸ್ಗಳು ಮತ್ತಿನ್ನು ಆ ಬೀಚೇ ಸಖತ್ತಾಗಿರುತ್ತೆ, ನೋಡ್ಬೋದು. ಈ ಬ್ರಿಡ್ಜೆಲ್ಲ ತುಂಬ ಹಳೆಯ ಬ್ರಿಡ್ಜ್ಗಳು, ಮೊದಲು ಸ್ಟಾರ್ಟಿಂಗ್ ಮಾಡಿದಂಥ ಬ್ರಿಡ್ಜ್ಗಳನ್ನೇ ಈಗಲೂ ಮೇಂಟೈನ್ ಮಾಡ್ತಿರೋದು. ಸೊ ಸಾಧ್ಯವಾದಷ್ಟು ನೋಡ್ಕೊಂಡು ಆಡಬೇಕು, ಸ್ಲಿಪ್ಪಾಗಿ ಬೀಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
ಇಲ್ಲಿ ತುಂಬ ಅಂದರೆ ತುಂಬ ಟನಲ್ಗಳು ಮತ್ತಿನ ಬ್ರಿಡ್ಜ್ಗಳು ಸಿಗೋದ್ರಿಂದ ರೈಲ್ ಸ್ಪೀಡು ತುಂಬ ಕಮ್ಮಿನೇ ಇರುತ್ತೆ. ಯಾಕಂದರೆ ಗುಡ್ಡಗಳು ಬೆಟ್ಟಗಳು ಮತ್ತು ಓಡಾಡೋದ್ರಿಂದ ಸ್ಪೀಡಾಗಿ ಹೊಡೆಯೋಕ್ಕೂ ಆಗಲ್ಲ ಇಲ್ಲಿ ಟ್ರೈನ್ಗಳನ್ನ. ಹಾಗಾಗಿ ತುಂಬ ಸ್ಲೋ ಹೋಗ್ತಾ ಇರುತ್ತೆ. ಟ್ರೈನಲ್ಲಿ ಹೋಗೋದೊಂದು ಮಜಾ ಬೇರೆ, ಆದರೆ ಇಲ್ಲಿ ರಿಯಲಿ ಬಂದು ನೋಡೋದೇ ಒಂದು ಮಜಾ ಸಖತ್ತಾಗಿರುತ್ತೆ. ಸಾಧ್ಯ ಆದಷ್ಟು ಹೋಗೋಂಥವ್ರು ಹುಷಾರಾಗಿ ಹೋಗ್ಬಿಟ್ಟು ಬಂದ್ರೇ ಒಳ್ಳೆಯದು. ಆ್ಯಕ್ಚುಲಿ ಇಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಮತ್ತಿನ ಕಾಡ್ಬಂಡ್ಗಳೆಲ್ಲ ಇರೋದು ಜಾಸ್ತಿ. ಸಾಧ್ಯ ಆದಷ್ಟು ಹುಷಾರಾಗಿ ಹೋಗ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಹಾಸನಿಂದ ಮ್ಯಾಂಗ್ಳೂರಿಗೆ ಒಟ್ಟು 58 ಟನಲ್ ಬರ್ತವೆ. ಇದರಲ್ಲಿ 11ನೇ ಟನಲ್ ಇದೆ. 572 ಮೀಟರ್ ಇದೆ. ಇದರಲ್ಲಿ ಆವಾಗ ತುಂಬ ಕತ್ಲೆ ಇರುತ್ತೆ, ಏನು ಕಾಣುತ್ತೆ ಇಲ್ಲ. ಮುಂದೆ ಹೋಗೋದಕ್ಕಾಗಲ್ಲ ಅಂತ ವಾಪಸ್ ಬಂದು ಹಂಗೆ ಬರ್ತಾ ರೋಡ್ ಸೈಡ್ ಒಂದು ಫಾಲ್ಸ್ ಥರ ಇದೆ, ಚಿಕ್ಕದಾಗಿ ನೀರಲ್ಲಿ ಜಾಗ ಇದೆ. ಸೊ ಇದು ಸಕಲೇಶ್ಪುರದಿಂದ ತುಂಬ ಹತ್ರನೇ ಇದೆ. ಏನು ಎತ್ತಿನೊಳ ಪ್ರಾಜೆಕ್ಟ್ ಆಗ್ತಾಯಿದೆ ಅಲ್ಲಿ ತುಂಬ ನಿಯರ್ ಆಗ್ತದೆ. ಆ ಕಡೆನೇ ಪ್ರಾಜೆಕ್ಟ್ ನಡೀತಾ ಇದೆ. ಸಕಲೇಶ್ಪುರದಿಂದ ಹೋಗ್ತಾ ಲೆಫ್ಟ್ ಸೈಡ್ ಸಿಗುತ್ತೆ. ಈ ಥರ ಫಾಲ್ಸ್ ಹರಿಯೋಂಥ ಜಾಗ, ನೀರು ಹರಿಯೋಂಥ ಜಾಗಗಳು ತುಂಬ ಇದೆ. ತುಂಬ ಚಿಕ್ಕದಾಗಿ ಕಂಡ್ರೂ ತುಂಬ ಚೆನ್ನಾಗಿದೆ ಇದೊಂದು ಫಾಲ್ಸ್. ಇದೇ ಥರ ಫಾಲ್ಸ್ಗಳು ಸಕಲೇಶ್ಪುರದಿಂದ ಇನ್ನು ಮ್ಯಾಂಗ್ಳೂರು ಹೋಗುವಾಗ ತುಂಬ ಸಿಗ್ತವೆ. ಇನ್ನು ಚಾರ್ಮಡಿ ಘಾಟಲ್ಲಂತೂ ತುಂಬ ಅಂದರೆ ತುಂಬಾ ಫಾಲ್ಸ್ ಸಿಗುತ್ತೆ. ಇಲ್ಲಿ ಶಿರಾಡಿ ಘಾಟಿಗಿನ್ನ ಚಾರ್ಮಡಿ ಘಾಟೇ ತುಂಬ ಚೆನ್ನಾಗಿರೋದು.